ಬೆಲೆ ಏರಿಕೆ ವಿರುದ್ಧ ಸಿಡಿದದ್ದು ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದ ವಿರುದ್ಧ ಕಹಳಿಯನ್ನ ಮೊಳಗಿಸಿದ್ದು ಗ್ಯಾಸ್ ದರ ಏರಿಕೆ, ಡೀಸೆಲ್ ಮೇಲಿನ ಸುಂಕದ ವಿರುದ್ಧ ಕಿಡಿಕಾರ್ತಿದ್ದು. ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಆರಂಭವಾಗುತ್ತೆ. ಕಾಂಗ್ರೆಸ್ನ ಜೋಡೆತ್ತುಗಳಿಂದ ಬೆಲೆ ಏರಿಕೆಯ ವಿರುದ್ಧ, ಕೇಂದ್ರದ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ ಆಕ್ರೋಶದ ಕಹಳೆಯನ್ನ ಮೊಳಗಿಸ್ತಾರೆ. ಘರ್ಜನೆ ಅಖಾಡಕ್ಕಿಳಿದು ಹೋರಾಟಕ್ಕೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ. ಬೆಂಗಳೂರು ಪಾರ್ಕ್ನಲ್ಲಿ ಬಿಜೆಪಿ ವಿರುದ್ಧ ಕಹಳೆಯನ್ನ ಮೊಳಗಿಸ್ತಾ ಇರೋದು. ಬೆಲೆ ಏರಿಕೆ ವಿರುದ್ಧ ರಾಜ್ಯ ಸರ್ಕಾರ ಸಿಡಿದೆದ್ದಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಸೆಸ್ ಜಾಸ್ತಿ ಮಾಡಿರುವುದು, ಗ್ಯಾಸ್ ದರ ಏರಿಕೆ, ಇದರ ವಿರುದ್ಧ ಸಿಡಿದೆದ್ದಿದ್ದು ಜನಾಕ್ರೋಶ ಸಾಕಪ್ಪ ಸಾಕು ಹೋರಾಟ ಏನಿತ್ತು ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ನಲ್ಲೇ ಆರಂಭವಾಗಲಿದೆ ಪ್ರತಿಭಟನೆ. ಗ್ಯಾಸಿನ ಮೇಲೆ 50 ರೂಪಾಯಿ, ಹಾಗೆ ಸೆಸ್ ಕೂಡ ಹೆಚ್ಚು ಮಾಡಿದ್ರೆ ಇದರಿಂದ ರಾಜ್ಯದ ಜನರಿಗೂ ಕೂಡ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದು, ಪ್ರತಿಭಟನೆಯಲ್ಲಿ ರಾಜ್ಯದ ನಾಯಕರು ಪಾಲ್ಗೊಳ್ತಾರೆ. ಪಾರ್ಕ್ ನಲ್ಲೇ ಕಹಳೆ ಮೊಳಗತ್ತೆ. ಗ್ಯಾರಂಟಿ ಸರ್ಕಾರ ಕೇಂದ್ರದ ವಿರುದ್ಧ ಸಜ್ಜಾಗಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೋಡೆತ್ತು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ತೆರಳುತ್ತಾರೆ ಫ್ರೀಡಂ ಪಾರ್ಕ್ಗೆ. ಅಲ್ಲಿ ಹೋರಾಟವನ್ನ ಮಾಡಲಾಗುತ್ತೆ. ಗ್ಯಾಸ್ ದರ ಏರಿಕೆ, ಡೀಸೆಲ್ ಮೇಲಿನ ಸುಂಕದ ವಿರುದ್ಧ ಹೋರಾಟವನ್ನ ನಡೆಸೋದಿಕ್ಕೆ ಮುಂದಾಗಿರೋದು. ಇವತ್ತು ಕೇಂದ್ರ ಸರ್ಕಾರ ಗ್ಯಾಸಿನ ಬೆಲೆ 1100 ರೂಪಾಯಿ ಮಾಡಿದೆ. ದವಸ ಧಾನ್ಯಗಳ ಬಗ್ಗೆ GST ಜಾಸ್ತಿ ಮಾಡಿದೆ. ಮತ್ತು ಅನೇಕ ಚಿನ್ನದ ಬೆಲೆ ಇವತ್ತು 10 ಗ್ರಾಮ್ ಚಿನ್ನ 1 ಲಕ್ಷ ರೂಪಾಯಿ ಆಗಿದೆ ಹೆಣ್ಣು ಮಕ್ಕಳಿಗೆ. ಅನೇಕ ಇವತ್ತು ಕೇಂದ್ರ ಸರ್ಕಾರ ಎಲ್ಲ ಬಡವರು ಜನಗಳಿಗೆ, ಮಧ್ಯವರ್ತಿಯವರಿಗೆ ಬೆಲೆ ಏರಿಕೆ ಜಾಸ್ತಿ ಮಾಡಿ ಇವತ್ತು ಗ್ಯಾಸ್ ರೇಟ್ ಆಗಿರ್ಬೋದು, ಪೆಟ್ರೋಲ್ ರೇಟ್ ಆಗಿರ್ಬೋದು, ದವಸ ಧಾನ್ಯ ಆಗಿರ್ಬೋದು, ಎಲ್ಲ ದರಗಳನ್ನು ಜಾಸ್ತಿ ಮಾಡಿದೆ. ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ವಿರುದ್ಧವಾಗಿ ಇವತ್ತು ತುಂಬಾ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಕೇಂದ್ರ ಸರ್ಕಾರ ಬಹಳ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಮತ್ತು ಕೇಂದ್ರ ಸರ್ಕಾರ ಇವತ್ತು ಒಬ್ಬ ಮಹಿಳೆಗೆ ಒಂದು 10 ಗ್ರಾಮ್ ಚಿನ್ನ ತಗೊಳಕ್ ಆಗ್ತಾ ಇಲ್ಲ, 1 ಲಕ್ಷ ರೂಪಾಯಿ ಆಗಿದೆ. ಆಗ ಇಂದಿನ ಕೇಂದ್ರ ರಾಜ್ಯ ಸರ್ಕಾರ ಇದ್ದಾಗ ಮತ್ತು ಕೇಂದ್ರ ಸರ್ಕಾರ UP ಇದ್ದಾಗ 10 ಗ್ರಾಮ್ಗೆ 10,000 ರೂಪಾಯಿ ಇತ್ತು. ಇವತ್ತು 1 ಲಕ್ಷ ರೂಪಾಯಿ ಆಗಿದೆ. ಮಹಿಳೆಯರಿಗೆ ಚಿನ್ನ ಖರೀದಿ ಮಾಡಕ್ ಆಗ್ತಾ ಇಲ್ಲ. ಗ್ಯಾಸ್ ಬೆಲೆ 450 ರೂಪಾಯಿ ಇತ್ತು, ಇವತ್ತು 1200 ರೂಪಾಯಿ ಆಗಿದೆ. ದವಸ ಧಾನ್ಯಗಳು, ಸಕ್ಕರೆ 20 ರೂಪಾಯಿ ಇತ್ತು.